ಏನಪ್ಪ ಇದು, ನಾನೇನು ಅಂದ್ಕೊಂಡು ಏನೋ ಸಾಧನೆ ಮಾಡಬೇಕು, ಹೆಂಗಾದ್ರೂ ಮಾಡಿ ಹಾ ನಾನು ದೊಡ್ಡ ಸಹಕಾತಿ ಆಗಬೇಕು. ನನ್ನ ಮಗಳನ್ನ ಫಾರಿನ್ ಹುಡುಗನ ಅಲ್ದಿದ್ರು ಇಲ್ಲೇನೆ ಲಕ್ಷ ಲಕ್ಷ ಸಂಬಳ ತರೋನ್ಗಾದ್ರೂ ಮದುವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೆ ಸೊಸೆನ್ ತರಬೇಕು ಅಂತ ಅನ್ಕೊಂಡಿದ್ದೆ. ಯಾವುದೊಂದೂ ಆಗಲಿಲ್ಲ. ಏನು ಮಾಡೋದು? ನನ್ನ ಮಗಳಿಗಾದ್ರೂ ಅವನ ಹತ್ರ ಡೈವರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡ್ಬೇಕಲ್ಲ. ಅವ್ರ ಅಮ್ಮಾಯಿ ಬೇರೆ ಇಲ್ಲೇ ಬಂದು ಕುಕ್ಕರಿಸ್ಕೊಂಡವಳೆ. ಅವನ ಹತ್ರ ಡೈವರ್ಸ್ ಕೇಳಿದ್ರೆ ಒಂದೇ ಸಲ ಕೊಡ್ತಾನ? ನಮ್ಮ ಮಾಯ ಬೇರೆ ಬುದ್ಧಿವಂತೆ, ಬ್ಯೂಟಿ ಪಾರ್ಲರ್ ಇಕ್ಕೊಂಡವಳೆ. ಒಳ್ಳೆ ಹುಡುಗಿ, ಚೆನ್ನಾಗಿ ಓದವಳೆ. ಆದರೆ ಇಷ್ಟೆಲ್ಲ ಓದಿ ತಿಳ್ಕೊಂಡಿರೋನ್ಗೆ ಅವನು ಯಾವನ ಕೋತಿ ಮೋತಿ ಇದ್ದ ಈರಂತಾರ ಅವನಿಗೆ ಅಮೇರಿಕ ಗಂಡು ಅಂತ ಯಾಮಾರಿ ಬಿದ್ದುಬಿಟ್ವಲ್ಲ. ಏನು ಮಾಡೋದು? ನಮ್ಮ ಮಾಯನಿಗೆ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡ್ಬೇಕಲ್ಲ. ಹೆಂಗಾದ್ರೂ ಮಾಡಿ ಇವನಿಂದ ನಾ ಡೈವರ್ಸ್ ಕೊಟ್ಬಿಟ್ಟು ಒಂದು ಒಳ್ಳೆ ಹುಡುಗನ್ನ ಕರ್ಕೊಂಬಂದು ಮದುವೆ ಮಾಡಿಸ್ಬೇಕು. ಅವನಿಗೆ ಎರಡನೇ ಮದುವೆ ಆದರೂ ಪರವಾಗಿಲ್ಲ, ಮದುವೆ ಮಾಡೋಣ. ಆದರೆ ಒಳ್ಳೆ ಕೆಲಸ ಆಗಿರಬೇಕು. ಇವನ ಹತ್ರ ಡೈವರ್ಸ್ ತಗೊಂಬದು ಹಿಂಗೆ ಡೈವರ್ಸ್ ಕೊಡ್ತಾರ ನಿಜವಾಗ್ಲು? ಏನೋಪ್ಪ, ನಮ್ಮ ಮಾಯ ಬರಲಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅವಳು ಏನಂತಾಳೆ ನೋಡೋಣ. ಮಾಯಾ ಮಾಯಾ ಬಾರಮ್ಮ, ನಿನ್ನೇ ನೆನ್ಸ್ಕೊಂತಿದ್ದೆ. ಬಾ ಇಲ್ಲಿ, ಬಾ ಕುಕ್ಕ ಬಾ. ಯಾರು ಇಲ್ಲ, ಒಂದ್ ಸ್ವಲ್ಪ ಹೊತ್ತು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಬಾ. ಏನಮ್ಮ ಅದು? ಏನಿಲ್ಲ ಕುಕ್ಕ ಕುಕ್ಕ, ಹೇಳ್ತೀನಿ. ಏನ್ ಹೇಳಮ್ಮ, ಏನ್ ಹೇಳು? ನನ್ನ ಹತ್ರ ಮಾತಾಡಕ್ಕೆ ಏನ್ ನಿನ್ಗೇನ್ ಸಂಕೋಚ? ಎಲ್ಗೋದ್ಲು ಅರಿತಾ? ಅವಳು ಅಲ್ಲಿ ಹೊರಗೆ ಎಲ್ಲ ಹೋಗ್ಯವಳ. ಯಾಕೆ ಅಂಗಡಿ ಪಂಗಡಿಗೆ ಯಾಕೆ ತೋರಕಂತಾನ ಒಟ್ನಾಗ ಇಲ್ಲ ಸದ್ಯಕ್ಕೆ. ಮುದ್ಕಿನೂ ಇಲ್ಲ, ಎಲ್ಗೋ ಹೋಗ್ಯವಳ. ನಿಮ್ಮ ಮತ್ತೆ ಯಾರು ಇಲ್ಲ ಮನೆಯಾಗೆ, ನಾನು ಒಬ್ಳೇನಿ. ಮತ್ತೆ ಅಡ್ಗೆ ಎಲ್ಲ ಮಾಡಿಕ್ ಹೋಗ್ಯವಳು? ಹೆಂಗೆ ಅವಳು ಅರಿತಾ? ಅಯ್ಯೋ, ಅಡ್ಗೆ ಮಾಡಿಕ್ಕಾವಳೆ ಬಿಡು, ಅದ್ರ ಬಗ್ಗೆ ಏನ್ ಚಿಂತಿಲ್ಲ. ಅವಳೇನು ಅಡ್ಗೆ ಪಡ್ಗೆ ಮಾಡೋದ್ರಾಗ ಏನು ಇದು ಹೇಳಿಸ್ಕೆಮಲ್ಲ, ಮಾಡಿಕ್ ಹೋಗ್ತಾಳೆ ಎಲ್ಗೋದ್ರು. ಅದಲ್ಲ, ಈಗ ನಾನು ನಿಮ್ಮ ಅಣ್ಣಗೂ ನಿನ್ಗೂ ಸಾಹುಕಾರ ಸಂಬಂಧ ಹುಡುಕ್ಬೇಕು. ದೊಡ್ಡ ಶ್ರೀಮಂತರ ಮನೆಗೆ ನನ್ನ ಮಗಳು ಸೊಸೆ ಆಗೋಬೇಕು. ಶ್ರೀಮಂತರ ಮನೆಯಿಂದನ ನನ್ನ ಮಗುಗೆ ಮದುವೆ ಮಾಡ್ಕೊಂಡ್ ಬರ್ಬೇಕು. ಆಸ್ತಿ ಪಾಸ್ತಿ ಇರೋ ಅಂತಾರನ, ಗಂಡ್ ಮಕ್ಳು ಇಲ್ದೇ ಇರೋ ಅಂತಾರನ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಹೋಗಿ ಅವಳನ್ನ ಕಟ್ಕೊಂಬಂದು ಅರಿತಾ ಅನ್ನಳ್ನ. ಹೋಗ್ಲಿ ಬಿಡು, ಅವನಿಗೂ ಅವಳಿಗೂ ಸರಿಯಾಗಿ ಮ್ಯಾಚಿಂಗ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಅದನ್ನೇನು ಮಾಡೋಕ್ಕಾಗಲ್ಲ, ಬದಲಾಯಿಸಕ್ಕೂ ಆಗಲ್ಲ ಅಪ್ಪ ಅಂತ ನಿಮ್ಮ ಅಣ್ಣಗೆ ಇನ್ನೊಂದು ಹುಡುಗಿ ತಂದು ಮದುವೆ ಮಾಡಿರೋ ಏನು ಪ್ರಯೋಜನ ಇಲ್ಲ. ಆದರೆ ನಿಂದಂಗಲ್ಲ, ನೀನು ಬುದ್ಧಿವಂತೆ. ಆದರೆ ಹೋಗಿ ಹೋಗಿ ಯಾಕೆ ಕೋತಿ ಮಕ್ಕಳಂಗೆ ಅಮೆರಿಕ ಗಂಡು ಅಂತ ಯಾಮಾರು ಬಿಟ್ಟು ಕಟ್ತಂಗಾಯ್ತು. ಅದಕ್ಕೆ ಈಗ ಹೆಂಗಾದ್ರೂ ಮಾಡಿ ಅವನಿಂದ ಬಿಡುಗಡೆ ಆಗಿ ಬೇರೆ ಮದುವೆ ಮಾಡೋಣ ಅಂತ ನಿನಗೆ ಒಪ್ಕೆನಾ ಇದಕ್ಕೆ? ಹೌದೇನಮ್ಮ, ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಹೇಳೋಣ ಅಂತ ಅನ್ಕೊಂಡಿದ್ದೆ. ಹೆಂಗೋ ನೀನೇ ಕೇಳಿದ್ದು ಒಳ್ಳೇದೇ ಆಯ್ತು ಬಿಡು. ನನಗಂತೂ ಅವನ ಜೊತೆ ಇರೋಕ್ಕಾಗಲ್ಲಮ್ಮ. ಆದಷ್ಟು ಬೇಗ ಡೈವರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಡೈವರ್ಸ್ ತಗೊಂಡು ನನಗೆ ಇಷ್ಟ ಆಗಿರೋಂಥ ಹುಡುಗನ ಮದುವೆ ಆಗ್ತೀನಿ. ಅಯ್ಯೋ ದೇವ್ರಿ, ನನ್ನ ಮನ್ಸ್ನಾಗಿದ್ದು ನಿನ್ ಮನ್ಸ್ನಾಗಿದ್ದು ಎರಡು ಒಂದೇ ಅಲ್ಲೇ ಮಾಯಾ. ಒಳ್ಳೇದಾಯ್ತು ಬಿಡು. ನೀನು ಅದೇ ತರ ಅನ್ಕೊಂಡಿದ್ದೆ, ನಾನು ಹಂಗೆ ಯೋಚನೆ ಮಾಡಿದ್ದೀನಿ. ಆದ್ರೆ ನಿನ್ ಗಂಡ ನಿಮ್ಮ ಅತ್ತೆ ಸೇರ್ಕೊಂಡು ಡೈವರ್ಸ್ ಕೊಡ್ತಾರ ನಿನ್ಗೆ? ಅದೇ ಪ್ರಾಬ್ಲಮ್ ಆಗಿರೋದು. ಡೈವರ್ಸ್ ತಗೊಂಡ್ರೆ ಬೇಕಂದ್ರೆ ಇನ್ನೊಬ್ಬ ಯಾರಾದ್ರೂ ಡೈವರ್ಸ್ ಆಗಿರೋ ಹುಡುಗನ್ನೇ ಹುಡುಕಿ, ಒಳ್ಳೆ ಹುಡುಗನ್ನೇ ಹುಡುಕಿ ನಿನ್ಗೆ ಮದ್ವೆ ಮಾಡ್ಬೋದು. ಡೈವರ್ಸ್ ಆಗಿರೋರಾದ್ರೆ ಅವರು ನಿನ್ನ ಅರ್ಥ ಮಾಡ್ಕೊಂಡು ಮದುವೆ ಆಗ್ತಾರೆ. ನಾವ್ ಹಿಂಗ್ ಮೋಸ ಹೋಗಿದೀವಿ, ಮೋಸ ಮಾಡ್ದ ನನ್ನ ಗಂಡ ಹಂಗೆ, ಅದಕ್ಕಾಗಿ ಡೈವರ್ಸ್ ಕೊಟ್ಟಿವಿ ಅಂತ ಹೇಳ್ಬೋದು. ಆದ್ರೆ ಡೈವರ್ಸ್ಗೆ ಸೈನ್ ಹಾಕ್ಸ್ಕೊಳ್ಳೋದು ಹೆಂಗೆ ಅಂತ ನಿನ್ ಗಂಡನ ಹತ್ರ ಅದೇ ಚಿಂತೆ ಆಗೈತಿ. ಏನ್ ಮಾಡೋದೆ ಮಾಯಾ? ಅದೇ ಅಮ್ಮ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಂತಾನ. ಮಾಯಾ, ನನಗೆ ಒಂದು ಐಡಿಯಾ ಬಂತು ಕಣೆ. ಆ ಥರ ಮಾಡಿದ್ರೆ ಪಕ್ಕ ಡೈವರ್ಸ್ ತಗೋಬೋದು ಅವ್ರಿಗೆ ಗೊತ್ತಾಗ್ದಂಗೆ. ಹೆಂಗಮ್ಮ ಅದು? ಗೊತ್ತಾಗ್ದಂಗೆ ಹೆಂಗ್ ಡೈವರ್ಸ್ ತಗೊಂಬಕ್ಕಾಗುತ್ತೆ? ಏನೂ ಇಲ್ಲ, ಡೈವರ್ಸ್ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಬೋದು. ಆಮೇಲೆ ಪೇಪರ್ ತಗೊಂಬಂದ್ಬಿಟ್ಟು ಅವನಿಗೂ ಒಪ್ಪಿಗೆ ಇದೆ ಅಂತಾನ ಸೈನ್ ಹಾಕ್ಸ್ಕೊಂಡು ಹೋಗಿ ಕೊಟ್ಬಿಡೋದು. ಸೈನ್ ಹಾಕು ಅಂದ್ರೆ ಸೈನ್ ಹಾಕ್ಬಿಡ್ತಾನ ನನ್ನ ಗಂಡ? ಅಯ್ಯೋ, ಹಾಕಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ ಗಂಡ ಎಣ್ಣೆ ಕುಡಿತಾನೆ ತಾನೆ? ನಿಮ್ಮ ಅಣ್ಣಗೂ ಅವನಿಗೂ ಹೆಂಗಾದ್ರೂ ಮಾಡಿ ಎಣ್ಣೆ ಕುಡಿಯೋ ಥರ ಮಾಡೋದು. ನಾವೇನೆ ತೀರಾ ಎಣ್ಣೆ ತಂದು ಕೊಡೋದು. ತಂದು ಕೊಟ್ಟು ಕುಡಿಯಂಗ್ ಮಾಡಿ ಇಲ್ಲೊಂದು ಸೈನ್ ಹಾಕಪ್ಪ ಅಂತ ನಾ ಹೇಳಿದ್ರೆ ಒಂದೇನು 10 ಸೈನ್ ಹಾಕ್ತಾನೆ ನಿನ್ ಗಂಡ ಕುಡ್ದಿರೋ ಮತ್ತಲ್ಲಿ. ಅವಾಗ ನಿನ್ಗೆ ಆರಾಮಾಗಿ ಡೈವರ್ಸ್ ಸಿಗುತ್ತೆ ಅಲ್ವಾ? ಆಮೇಲೆ ಅವ್ರನ್ನ ಒದ್ದು ಓಡಿಸೋದು ನಿನ್ ಗಂಡನು ನಿಮ್ಮ ಅತ್ತೆನು. ಇಲ್ಲಿಂದಾನೆ ಈ ಮನೆಯಿಂದ ಓಡಿಸ್ಬಿಟ್ಟು ನಿನಗೆ ಯಾರನ್ನಾದ್ರೂ ಒಳ್ಳೆ ಹುಡುಗನೇ ಹುಡ್ಕೋದು. ಯಾಕೆ ಅಂದ್ರೆ ಈಗೇನು ಮದುವೆ ಗಂಡುಗಳಿಗೇನು ಬರ ಏನು ಇಲ್ಲ, ಬೇಜಾನ್ ಸಿಗ್ತವೆ. ಹೌದಲ್ವೇನಮ್ಮ? ನೀ ಹಂಗೆ ಮಾಡಿದ್ರೆ ಹೆಂಗೂ ಕುಡ್ತಾನ ಮಗ. ಈ ಎಣ್ಣೆ ಅಂದ್ರೆ ಸಾಕು ಹಂಗೆ ಬಾಯ್ ಬಿಡ್ತಾನೆ. ಆ ಥರ ಮಾಡಿದ್ರೆ ಪಕ್ಕ ಡೈವರ್ಸ್ ಸಿಕ್ಕೇ ಸಿಗುತ್ತೆ. ಸೈನ್ ಹಾಕ್ಸ್ಕೊಂಡು ಹೋಗಿ ನಾವು ಡೈವರ್ಸ್ ಆರಾಮಾಗಿ ತಗೋಬೋದು. ಆದ್ರೆ ಅವರಿಬ್ರಿಗೂ ಅನುಮಾನ ಬರಬಾರ್ದು. ಒಂದ್ ಸ್ವಲ್ಪ ಹಿಂಗೆ ಇರು, ಆದ್ರೆ ಜಾಸ್ತಿ ತೋರಿಸ್ಕೊಂಬಕ್ ಹೋಗ್ಬೇಡ ಓವರ್ ಆಗಿ. ಅವ್ರನ್ನೇನು ಬೈಯಕ್ ಹೋಗ್ಬೇಡ. ನಿಮ್ಮ ಅತ್ತೆನಾಗ್ಲಿ ನಿನ್ ಗಂಡನಾಗ್ಲಿ ಬೈಯಕ್ಕೆ ಹೋಗ್ಬೇಡ. ಹಂಗ
ಸರಿ ಸರಿ ಆಯ್ತು. ಆದ್ರೆ ಎಣ್ಣೆನ ನಾವೇ ತಂದ್ಕೊಟ್ಟಿದೀವಿ ಅಥವಾ ನಾವೇ ಕೊಡ್ಸಿದೀವಿ ಅಂತ ಗೊತ್ತಾಗ್ಬಾರ್ದು. ಅಣ್ಣನ ಮೂಲಕ ಏನಾನ ಇದ್ ಮಾಡ್ಬೇಕು. ದುಡ್ಡು ಅವ್ರ ಕೈಗೆ ಸಿಗಂಗಾದ್ರೆ ದುಡ್ಡು ತಗೊಂಡು ಇಬ್ರು ಹೋಗ್ತಾರೆ. ಬಾ ಮೈದ ಎಣ್ಣೆ ಕುಡ್ದು ಎಲ್ಲಾದ್ರೂ. ಅದೇ ಅವತ್ತು ಹೋಗಿದ್ರಲ್ಲ ಹೊಲ್ತಕ್ಕೆ, ಅಲ್ಲಿ ಮಾವರ ಹೊಲ್ತಾಗ, ಅಲ್ಲಿ ಇದ್ರತಾಗೆ ಮರದ ನೆಳ್ಳಕ್ಕೆ ಅಲ್ಲೇ ಹೋಗಿ ಕುಡಿತಾರೆ. ನಾವು ಪೇಪರ್ ತಗೊಂಡೋಗಿ ಒಂದು ಪೆನ್ ತಗೊಂಡೋಗಿ ಇಲ್ಲೊಂದು ಸೈನ್ ಹಾಕ್ರಿ, ನೀವೇನು ಮಾಡೋದ್ ಬೇಕಾಗಿಲ್ಲ, ನಿಮ್ಮನ್ನ ಏನು ಕೇಳಲ್ಲ ಅಂತ ಹೇಳ್ಬಿಟ್ರೆ ಸೈನ್ ಹಾಕ್ಬಿಡ್ತಾರೆ ಅವಾಗ ಅಲ್ವಾ? ಹಂಗೆ ಮಾಡೋಣ. ಸ್ವಲ್ಪ ನೀನು ಅನುಮಾನ ಬರ್ದೇ ಇರ್ತಾರ ನೆಟ್ಕೋ. ಏನು ಬೈಯಕ್ ಹೋಗ್ಬೇಡ, ನಿಮ್ಮ ಅತ್ತೆನಾಗ್ಲಿ ನಿಮ್ ಗಂಡನಾಗ್ಲಿ. ಹೋಗ್ಲಿ ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ ಅಂತನ ಹೇಳು. ಹೌದೌದು, ಹಂಗೆ ಮಾಡೋಣ. ಮಾಯಾ, ಏನಪ್ಪಾ ಎಲ್ಲಿಗೆ ಹೋಗಿದ್ದ ಜಿಂಜ? ನಿಮ್ಮ ಅಮ್ಮ ಏನೂ ಇಲ್ಲ, ಇವನೆಲ್ಲೋದ ಜಗ್ಗು? ಅದೇ ಅತ್ತೆ, ಹಸುಗಳು ಎಲ್ಲನ ಸಗಣಿ ಇಕ್ಕೊಂಡಿದ್ವು, ಅದನ್ನೆಲ್ಲ ಬಾಚಾಕ್ ಬರೋಣ ಅಂತ ಹೋಗಿದ್ದೆ. ಸಗಣಿ ಎಲ್ಲ ಬಾಚಾಕಿ ಅಲ್ಲೆಲ್ಲನ ಗುಡಿಸಿ ಅಚ್ಚಕಟ್ಟಾಗೆ ಬಂದೆ. ಜಗ್ಗು ಅದಿಷ್ಟು ಅದಕ್ಕೆ ಹಿಂಡಿ ಬೂಸ ತರಬೇಕು ಅಂತನ ಹೋಗ್ಯವನೆ. ಪುಟ್ಟು ತಾಂಬತ್ತೀನಿ ದನಿ ಹಸುಗಳಿಗೆ ಅಂತನ ಹೋಗ್ಯವನೆ ಅತ್ತೆ. ಈಗ ನಿಮ್ಮ ದುಡ್ಡೆಲ್ಲನ ಕಳೆದಿದ್ದೀವಲ್ಲ, ಡೈರಿಗೆ ದುಡ್ಡು, ಅದಕ್ಕೆ ಅದನ್ನೆಲ್ಲ ದುಡಿಬೇಕಲ್ಲ, ಅದಕ್ಕೆ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಏನೋ ತಪ್ಪಾಯ್ತು ಅತ್ತೆ, ನಿಮಗೆ ಗೊತ್ತಿಲ್ದೇಲೇ ನಾನು ದುಡ್ಡು ಬಿಡಿಸ್ಕೊಂಡು ಹೋಗಿ ಎಲ್ಲ ಕಳೆದ್ಬಿಟ್ಟೆ. ಇಸ್ಪಿಟ್ಟಾಡಿ ಈ ಎಣ್ಣೆ ಬೇರೆ ಕುಡ್ದು. ಬೇಜಾರಾಗಿದ್ರೆ ನಾನು ತಪ್ಪಾಯ್ತು, ಕ್ಷಮಿಸ್ಬಿಡಿ ಅತ್ತೆ. ಅಯ್ಯೋ ಅಲ್ಲ, ನಿಮ್ಗೆ ಗೊತ್ತಾಗಲ್ವೇನ್ರಿ ಅತ್ತೆ? ಜೈಲಿಗೆ ಹೋಗೈತಲ್ಲ, ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡಿಲ್ಲ ನೋಡು ನೀನು. ಇಂಥ ಕೆಲಸನೇ ಮಾಡೋದು. ಹೋಗ್ಲಿ ಬಿಡಿ, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹಾಲು ಕರೆದು ಡೈರಿಗೆ ಹಾಕಿ ಈ ತಿಂಗಳು ಜಾಸ್ತಿ ಹಾಲು ಹಾಕ್ಬೇಕು. ಹಸುಗಳನ್ನ ಚೆನ್ನಾಗಿ ಮೇಯಿಸ್ರಿ. ನಾನು ನಮ್ಮಯ್ಯ ಹತ್ರ ಹೇಳಿದ್ದೀನಿ, ಏನು ಬೈಯಕ್ಕೆ ಹೋಗ್ಬೇಡ ಕಣಮ್ಮ, ಏನೋ ಮಾಡಕ್ಕೆ ತಿಳಿದೆ, ಏನೋ ಇಂಥ ಕೆಲಸ ಮಾಡೋರೆ, ಇನ್ನೇನು ಮಾಡೋಕ್ಕಾಗುತ್ತೆ? ನಮಗೋಸ್ಕರನೇ ತಾನೇ ಅವರು ಹಸುಗಳನ್ನೆಲ್ಲ ನೋಡ್ಕೊಂಡು ಅಷ್ಟೆಲ್ಲ ಕಷ್ಟಪಡ್ತಿರೋದು. ಏನೋ ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ತಿಂಗಳು ದುಡ್ಡು ನೀವು ದೇವ್ರ ಉಂಡಿಗೆ ಹಾಕಿವಿ ಅನ್ಕೊಂಡು ಸುಮ್ಮನಾಗು ಅಂತ ಹೇಳಿದ್ದೀನಿ. ಇನ್ಮೇಲೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಸರಿ ಆಯಿತು ಮಾಯಾ. ಅಯ್ಯೋ, ನೀನು ಈ ಥರ ಮಾತಾಡ್ತಾ ಇರೋದು ನನಗೂ ಖುಷಿ ಆಗುತ್ತೆ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಬಿಡು. ಏನೋ ನನ್ನ ಮಗಳು ಹೇಳಿದಾಳೆ ಅಂತ ನಾನು ನಿನ್ನ ಕ್ಷಮಿಸಿ ಸುಮ್ಮನೆ ಆಗ್ತಿದ್ದೀನಿ ಕಣೋ ಜಿಂಜ. ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಹಂಗ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹಾಲಿನ ದುಡ್ಡೆಲ್ಲ ನಾನೇ ಇಸ್ಕೊಂತೀನಿ, ನೀನೇನು ಇಸ್ಕೊಂಬಕ್ ಹೋಗ್ಬೇಡ. ಹಿಂಗ್ ಮಾಡಿದ್ರೆ ನಮ್ಗೆ ಹೆಂಗ್ ನಂಬಿಕೆ ಬರುತ್ತೆ ಹೇಳು? ನನ್ನ ಮಗನೂ ಹಾಳು ಮಾಡಿದೆ. 30,000 ರೂಪಾಯಿ ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ. ಏನೋ ನನ್ನ ಮಗಳು ಮದುವೆ ಆಗಿದ್ಯಾ, ನಮ್ಮನೆ ಅಳಿಯಾಗಿ ಇಲ್ಲೇನೆ ನಮ್ಮ ಹಸುಗಳನ್ನ ಕಾದು ನಮಗೆ ದುಡ್ಡು ಮಾಡ್ಕೊಡ್ತಾ ಇದೆಯಾ, ಸಂಪಾದನೆ ಮಾಡ್ಕೊಡ್ತಾ ಇದೆಯಾ ಅಂತನ ನಿನ್ನ ಕ್ಷಮಿಸ್ತಾ ಇದ್ದೀನಿ ಅಷ್ಟೇನೆ. ಹಿಂಗೆಲ್ಲ ಮಾಡಿದ್ರೆ ನಾನೇನು ಸುಮ್ಮನಿರಲ್ಲ. ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಏನಾನ ಮಾಡು ಅಂದಿದ್ದ ಮಾಡಬೇಕು. ಏನಾನ ಸೈನ್ ಹಾಕು ಅಂದ್ರೆ ಸೈನ್ ಹಾಕ್ಬೇಕು. ಸೈನಾ? ಯಾಕತ್ತೆ? ಯಾಕಲ್ಲ, ಏನಾನ ಹೇಳಿದ್ರೆ ಯಾಕನ ಸುಮ್ಮನೆ ಅದು ಇದು ಅಂತನ ಕೇಳಬಾರ್ದು. ಕಿರಣ ಹಂಗೇನಾನ ಎಣ್ಣೆ ಕುಡಿಯಂಗಾತು ಅಂದ್ರೆ ನಾನೇ ದುಡ್ಡು ಕೊಡ್ತೀನಿ. ಕುಡ್ದು ಯಾವ ಜಗಳ ಮಾಡ್ದಂಗೆ ಇರಬೇಕು ಅಷ್ಟೇನೆ. ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅದೆಲ್ಲ ಕೊಡ್ತೀನಿ ವಾರಕ್ಕೊಂದ್ಸಲಿ ಅಷ್ಟೇನೆ. ಹೌದಾ? ಸರಿ ಅತ್ತೆ, ಆಯ್ತು. ಇನ್ಮೇಲೆ ನಿಯತ್ತ ಕೆಲಸ ಮಾಡ್ಕೊಂಡಿರ್ತೀನಿ ಬಿಡ್ರಿ. ನಿಮ್ಮ ಅಮ್ಮಗೂ ಹೇಳ್ರಿ, ಅದು ಇದು ಮಾತಾಡಂಗಿಲ್ಲ, ಸುಮ್ಮನೆ ಇರಬೇಕು ಸೈಲೆಂಟ್ ಆಗಿ ಅಂತ. ಆಯ್ತು, ಹೇಳ್ತೀನಿ ಬಿಡುಮಯ್ಯ. ನೀನು ಇಷ್ಟು ಹೇಳ್ದಲ್ಲ, ನೀವಿಬ್ರು ಇಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ಮದುವೆ ಆದಾಗಿಂದನ ಎಂದು ನೀವು ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದು ನಾನು ನೋಡೇ ಇರಲಿಲ್ಲ ಅತ್ತೆ. ಏ ಪ್ರೀತಿ ಇಲ್ಲ ಗೀತಿ ಇಲ್ಲ, ಹೇಳೋದಷ್ಟೇನೆ. ಹಿಂಗೆಲ್ಲ ದುಡ್ಡೆಲ್ಲ ಕಳಿಬೇಡ ಅಂತನ. ಆಯ್ತು, ಕಳಿಯಲ್ಲ ಬಿಡು. ಕ್ಷಮಿಸ್ಬಿಡಿ ಅತ್ತೆ. ನನ್ನ ಮಗಳ ಮಕ್ಕ ನೋಡ್ಕೊಂಡು ಕ್ಷಮಿಸ್ತಾ ಇದ್ದೀನಿ ಅಷ್ಟೇನೆ. ಏನ್ರಮ್ಮ ಕ್ಷಮೆ ಗಿಮೆ ಅಂತ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಾನು ಪಾಪ ನಮ್ಮ ಅತ್ತೆ ಜೈಲಿಂದ ಬಿಡಿಸ್ಕೊಂಬರಕ್ಕೆ ಅಂತ ದುಡ್ಡ ಡೈರಿ ದುಡ್ಡ ತಗೊಂಡೋಗೆಲ್ಲ ಹಾಳು ಮಾಡೋದ್ನಲ್ವಾ, ಅದಕ್ಕೆ ಹಂಗೆಲ್ಲ ಮಾಡಬೇಡ. ಏನಕನ ದುಡ್ಡು ಬೇಕಂದ್ರೆ ನಾವೇ ಕೊಡ್ತೀವಿ, ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಯಿತು ಅಂತ ಹೇಳ್ತಿದ್ದೆ ಅಷ್ಟೇನೆ. ನೀನು ಅಷ್ಟೇ, ಏನು ಜಗಳ ಮಾಡಕ್ಕೆ ಹೋಗ್ಬೇಡ ಇಬ್ರು ಕೈಲೂ. ನಿನ್ನ ಪಾಡಿಗೆ ನೀನು ಉಂಡ್ಕೊಂಡು ಏನಾರು ಕೈಲಾಗಿದ್ದು ಮಾಡ್ಕೊಂಡು ಇರು. ಅವ್ರಿಗೇನು ಅಂಬಕ್ಕೆ ಹೋಗ್ಬೇಡ. ಮಾಯಂಗಾಗಲಿ ಅತ್ತೆಗಾಗಲಿ ಯಾರಿಗೂ ನಿಮ್ಮ ಮನೆಯಾಗೆ ನಮ್ಮಿಬ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಾನೆ? ಹೌದೇನು? ಸರಿ ಆಯ್ತು ಬಿಡು, ಅದಕ್ಕೇನಂತೆ. ಹೋಗಿ ಅಜ್ಜಿ, ಅಡುಗೆ ಆಗೈತೆ, ಇಟ್ಕೊಂಡು ಊಟ ಮಾಡೋಗ್ರಿ ನೀವಿಬ್ರು. ಹೋಗೋ ಜಿಂಜ, ಕರ್ಕೊಂಡು ನಿಮ್ಮ ಅಮ್ಮನ. ಸರಿ ಅತ್ತೆ, ಆಯ್ತು. ಬಾರಮ್ಮ ಊಟ ಮಾಡೋಣ. ಅಮ್ಮ, ನಮ್ಮ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ. ಅಲ್ಲಿ ಕೇಳಿದ್ಕೆಲ್ಲ ಸೈನ್ ಹಾಕಿ ಹಾಕ್ತಾನೆ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಸುಮ್ಮನೆ ಇರು. ಎರಡು ದಿವಸ ಹಿಂಗೆ ಇರು, ಏನು ಬೈಯಕ್ಕೆ ಹೋಗ್ಬೇಡ. ಹೋಗು, ಲಾಯರ್ ಹತ್ರ ಮಾತಾಡ್ಸ್ಕೊಂಡು ಪೇಪರ್ ಎಲ್ಲನ ರೆಡಿ ಮಾಡಿಸ್ಕೊಂಡು ತಾಂಬರಕ್ಕೆ ಹೋಗಿ ನೀನು. ಸರಿ, ಈಗಲೇ ಹೋಗ್ತೀನಿ ನಾನು ಬರ್ಲೇನಿ. ನೀನೇನು ಬೇಡ, ಇಲ್ಲೇ ಇರು, ನಾನೆಲ್ಲ ಮಾತಾಡ್ಕೊಂಡು ಬರ್ತೀನಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ನಾನು ಬರ್ತೀನಿ ನಡಿ. ಸರಿ ಆಯಿತು, ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆಯೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.